ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ವಿಶ್ವದಲ್ಲಿ ಟ್ರೇಡ್ ವಾರ್ನ ಭಯ ತೀವ್ರವಾಗಿ ಆವರಿಸಿದೆ. ಚೈನಾ ಮತ್ತು ಅಮೆರಿಕ ಜಿದ್ದಿಗೆ ಬಿದ್ದಿದ್ದಾವೆ. ಈ ಮದಗಜಗಳ ಕಾದಾಟದಲ್ಲಿ ಸಣ್ಣ ಪುಟ್ಟ ಎಕಾನಮಿಗಳಿಗೆ ಏನು ಹೊಡೆತ ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತವೂ ಕೂಡ ಅಂತಹದೇ ಒಂದು ಆತಂಕದಲ್ಲಿದೆ. ಇವತ್ತು ಗ್ಲೋಬಲೈಸೇಷನ್ ಕಾರಣದಿಂದಾಗಿ ಇಡೀ ವಿಶ್ವವೇ ಒಂದು ಗ್ರಾಮದಂತಾಗಿದೆ. ಹೀಗಾಗಿ ಟ್ರಂಪ್ ಏನೋ ನಿರ್ಧಾರ ಕೈಗೊಂಡ್ರು, ಅದು ನಮಗೇನು ಎಫೆಕ್ಟ್ ಆಗುತ್ತೆ, ನಾವು ಭಾರತದಲ್ಲಿದ್ದೀವಿ, ಅದರಲ್ಲೂ ಕರ್ನಾಟಕದಲ್ಲಿದ್ದೀವಿ, ಅಲ್ಲೆಲ್ಲೋ ಟ್ರಂಪ್ ಕೈಗೊಳ್ಳುವಂತಹ ನಿರ್ಧಾರ ನಮ್ಮ ಮೇಲೆ ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರೋದಿಲ್ಲ ಅಂತ ನಾವು ಸುಮ್ಮನೆ ಕೂರುವಂತಹ ಸ್ಥಿತಿಯಲ್ಲಿಲ್ಲ. ಟ್ರಂಪ್ ಕೈಗೊಳ್ಳುವಂತಹ ಪ್ರತಿ ನಿರ್ಧಾರಗಳು ಕೂಡ ವಿಶ್ವದ ಮೂಲೆ ಮೂಲೆಯನ್ನು ಕೂಡ ತಲುಪ್ತಾ ಇದೆ. ಅದಕ್ಕೆ ಉದಾಹರಣೆಯನ್ನು ನಾನೇ ನಿಮಗೆ ಕೊಡಬೇಕಾಗಿಲ್ಲ. ಮೊನ್ನೆ ಟ್ರಂಪ್ ಯಾವಾಗ ಟ್ಯಾರಿಫ್ ವಾರನ್ನು ಘೋಷಣೆ ಮಾಡಿದ್ರು, ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಹೇರಿದ್ರಲ್ಲ, ತಕ್ಷಣವೇ ವಿಶ್ವದ ಎಲ್ಲ ಷೇರು ಮಾರುಕಟ್ಟೆಯೂ ಕೂಡ ಕೊಲ್ಯಾಪ್ಸ್ ಆಗಿ ಹೋಯಿತು. ಭಾರತವೂ ಕೂಡ ಹೊಡೆತ ತಿಂತು. ಈಗ ಟ್ರಂಪ್ ತೆರಿಗೆಯನ್ನು ವಾಪಸ್ ಪಡಿತಿದ್ದಂತೆ, ಅದನ್ನು 10%ಗೆ ರೆಸ್ಟ್ರಿಕ್ಟ್ ಮಾಡ್ತಿದ್ದಂತೆ ಷೇರು ಮಾರುಕಟ್ಟೆ ಏರುಗತಿಯನ್ನು ಕಂಡಿದೆ. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ನಡುವೆ ಮಿತ್ರರೇ, ಅಂದರೆ ಈ ಟೆನ್ಷನ್ ನಡುವೆಯೇ ಭಾರತದ ಕಾಮರ್ಸ್ ಮಿನಿಸ್ಟ್ರಿ ಬಹಳ ಒಂದು ಖುಷಿಯ ಸುದ್ದಿಯನ್ನು ಕೊಟ್ಟಿದೆ. ಅಕ್ಷರಶಃ ಇದು ಕಿವಿ ತಂಪಾಗಿಸುವಂತಹ ಸುದ್ದಿಯೇ. ನನಗಂತೂ ಭಾರತದ ಕಾಮರ್ಸ್ ಮಿನಿಸ್ಟ್ರಿ ಕೊಟ್ಟಂತಹ ಡೇಟಾವನ್ನು ನೋಡಿ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತು. ಭಾರತ ಯಾವುದನ್ನು ನಿರೀಕ್ಷೆ ಮಾಡ್ತಾ ಇತ್ತೋ ಆ ದಿನ ಹತ್ತಿರ ಬಂದಿದೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಮಿತ್ರರೇ, ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡುವಂಥವ್ರು ಮನಸ್ಸಿನಲ್ಲಿ ಬಿಜೆಪಿ, ಕಾಂಗ್ರೆಸ್, ಇನ್ನೊಂದು ಪಕ್ಷ, ಮತ್ತೊಂದು ಪಕ್ಷ ಇದನ್ನೆಲ್ಲ ತೆಗೆದಿಟ್ಟು ನೋಡಬೇಕು. ಇಲ್ಲದೆ ಹೋದರೆ ಇವನು ಯಾರನ್ನೋ ಹೊಗಳ್ತಾ ಇದ್ದಾನೆ, ಈತ ಬಿಜೆಪಿಯವನು, ಆ ಏಜೆಂಟು, ಈ ಏಜೆಂಟು, ಕೊನೆಗೆ ಬಿಟ್ಟು ಒಂದು ಕಮೆಂಟ್ ಹಾಕ್ತೀರಿ. ಇಲ್ಲಿ ನನ್ನ ದೇಶ ಭಾರತ, ಇದು ಭಾರತದ ಸಾಧನೆ, ಭಾರತಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ನೋಡೋದಾದರೆ ಮಾತ್ರ ನೀವು ನೋಡಬೇಕು. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಈ ವಿಡಿಯೋನೆಲ್ಲ ನೋಡಿರ್ತಾರೆ, ಅಂತಿಮವಾಗಿ ಈತ ಯಾವುದೋ ಪಕ್ಷದ ಏಜೆಂಟೋ ಇನ್ನೇನೋ ಒಂದು ಕಮೆಂಟ್ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅಂತಹ ಮನಸ್ಥಿತಿಯವರು ಇದ್ದರೆ, ಅಂತಹ ಪ್ರಭೂತಿಗಳು ಯಾರೇ ಇದ್ದರೂ ಅವ್ರು ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡುವಂಥದ್ದು ಉತ್ತಮ. ಯಾಕೆ ಈ ಮಾತನ್ನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಬಿಟ್ಟಿ ಕಮೆಂಟ್ ಹಾಕುವಂಥವ್ರು ವಿಪರೀತ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ನಾವು ಹೇಳಬೇಕು. ದೇಶದ ಸಾಧನೆಯನ್ನು ಹೇಳುವ ಹಾಗಿಲ್ಲ. ಎಲ್ಲವುದನ್ನೂ ಕೂಡ ರಾಜಕೀಯದ ದುರ್ಬಿನ್ ಹಾಕಿ ನೋಡಿದ್ರೆ ಅದಕ್ಕೆ ಮದ್ದೇ ಇಲ್ಲ. ಹೀಗಾಗಿ ಈ ಮಾತನ್ನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ನಾನು ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಭಾರತದ ಎಕ್ಸ್ಪೋರ್ಟ್ ವಿಪರೀತವಾಗಿ ಜಾಸ್ತಿ ಆಗಿದೆ, ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ. ಹಾಗೆ ನಮ್ಮ ಟ್ರೇಡ್ ಡಿಫಿಸಿಟ್ ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿದೆ. ಕಳೆದ 10 ವರ್ಷದಲ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಾವು ಎಲ್ಲಿಂದ ಎಲ್ಲಿಗೋ ಬಂದು ನಿಂತಂತೆ ಕಾಣ್ತಾ ಇದೆ. ಭಾರತ ಏನು ಸಾಧಿಸಬೇಕು ಅಂತ ಅಂದುಕೊಂಡಿತ್ತೋ ಆ ಸಾಧನೆಯ ದಿನಗಳು ಹತ್ತಿರ ಬರ್ತಾ ಇದೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಈ ಎಲ್ಲ ಡೇಟಾವನ್ನು ಕೊಟ್ಟಿರುವಂತಹದ್ದು ಭಾರತದ ಕಾಮರ್ಸ್ ಮಿನಿಸ್ಟ್ರಿ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಭಾರತದ ಕಾಮರ್ಸ್ ಮಿನಿಸ್ಟ್ರಿ 2024 ಮತ್ತು 25ನೇ ಸಾಲಿನಲ್ಲಿ ಭಾರತ ಎಷ್ಟು ಎಕ್ಸ್ಪೋರ್ಟ್ ಮಾಡಿದೆ, ಎಷ್ಟು ಇಂಪೋರ್ಟ್ ಮಾಡಿದೆ, ಇದರ ಡೇಟಾವನ್ನು ರಿಲೀಸ್ ಮಾಡಿದೆ. ಮಿತ್ರರೇ, ಈ ಡೇಟಾವನ್ನು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಎಕ್ಸ್ಪೋರ್ಟ್ ಬಂದ್ಬಿಟ್ಟು $820 ಬಿಲಿಯನ್ ರೀಚ್ ಆಗಿದೆ. ಇದೇನು ಸಣ್ಣ ಸಾಧನೆಯಲ್ಲ. $820 ಬಿಲಿಯನ್ ಅಂತಂದರೆ ಭಾರತದ ರೂಪಾಯಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಹೇಳಬೇಕು ಅಂತಂದರೆ ಹತ್ತತ್ರ 70 ಲಕ್ಷ ಕೋಟಿ. ಅಂದರೆ ನಾವು ಒಂದು ವರ್ಷದಲ್ಲಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅದು. ಕಳೆದ ವರ್ಷ ಈ ಎಕ್ಸ್ಪೋರ್ಟ್ನ ಪ್ರಮಾಣ $776 ಬಿಲಿಯನ್ ಮಾತ್ರ ಇತ್ತು. ಅಂದರೆ ಹತ್ತತ್ರ $50 ಬಿಲಿಯನ್ ಹೆಚ್ಚುವರಿಯಾಗಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಕಳೆದ ಬಾರಿಗಿಂತ ಈ ಬಾರಿ ನಮ್ಮ ಎಕ್ಸ್ಪೋರ್ಟ್ ಪ್ರಮಾಣ 6% ರೈಸ್ ಆಗಿದೆ. ಇದು ಬಹಳ ಖುಷಿ ಕೊಡುವಂತಹ ಸುದ್ದಿ. ಜೊತೆಗೆ ಮಿತ್ರರೇ, ನಮ್ಮ ಇಂಪೋರ್ಟ್ ಪ್ರಮಾಣವೂ ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಭಾರತ 2024 ಮತ್ತು 25ನೇ ಸಾಲಿನಲ್ಲಿ $910 ಬಿಲಿಯನ್ ಮೊತ್ತದ ಸರಕು ಸೇವೆಗಳನ್ನು ಭಾರತ ಇಂಪೋರ್ಟ್ ಮಾಡಿಕೊಂಡಿದೆ. ಅಂದರೆ ಭಾರತದ ಟ್ರೇಡ್ ಡಿಫಿಸಿಟ್ ಕೇವಲ $90 ಬಿಲಿಯನ್ ಗೆ ಇಳಿಕೆ ಆಗಿದೆ. ಮಿತ್ರರೇ, ಇದು ದೊಡ್ಡ ಸಾಧನೆ. ಇದನ್ನು ಸ್ವಲ್ಪ ನಿಮಗೆ ಅರ್ಥ ಆಗುವ ಹಾಗೆ ಬಿಡಿಸಿ ಹೇಳಬೇಕು ಅಂತಂದ್ರೆ 2024-25ನೇ ಸಾಲಿನಲ್ಲಿ ಭಾರತ ಒಟ್ಟು $395.63 ಬಿಲಿಯನ್ ಮೊತ್ತದ ಗೂಡ್ಸ್ ಅಂದರೆ ಸರಕುಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದೆ. ಅಂದ್ರೆ ನಾವು ಮಾರಾಟ ಮಾಡಿದೀವಿ. ಅದೇ ಮಿತ್ರರೇ, $656 ಬಿಲಿಯನ್ ಮೊತ್ತದ ಸರಕುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ನಾವು ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಈಗಲೂ ಕೂಡ ಮುಂದಿದ್ದೀವಿ. ವಸ್ತುಗಳನ್ನು ಇಂಪೋರ್ಟ್ ಮಾಡುವಂತಹ ವಿಚಾರದಲ್ಲಿ ನಮ್ಮ ಟ್ರೇಡ್ ಡಿಫಿಸಿಟ್, ವ್ಯಾಪಾರದ ಕೊರತೆ ಎಷ್ಟಿದೆ ಕೇಳಿದ್ರೆ $261.6 ಬಿಲಿಯನ್. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಅದೇ ನಾವು ಸರ್ವಿಸಸ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದರಲ್ಲಿ ಸಾಕಷ್ಟು ಮುಂದುವರೆದಿದ್ದೀವಿ. ಒಟ್ಟು 2024-25ನೇ ಸಾಲಿನಲ್ಲಿ $354.90 ಬಿಲಿಯನ್ ಮೊತ್ತದ ಸೇವೆಯನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ, ಅಂದರೆ ಸರ್ವಿಸಸ್ನ. ಅದೇ ನಾವು ಎಷ್ಟು ಸೇವೆಯನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಕೇವಲ $183.21 ಬಿಲಿಯನ್ ಮೊತ್ತದ ಸೇವೆಯನ್ನು ಮಾತ್ರ. ನಮ್ಮ ಸರ್ವಿಸ್ ಸೆಕ್ಟರ್ನಲ್ಲಿ $171.69 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಅನ್ನು ನಾವು ಹೊಂದಿದ್ದೀವಿ. ಇದು ಭಾರತದ ದೊಡ್ಡ ಸಾಧನೆ.
ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಭಾರತ ವಾರ್ಷಿಕವಾಗಿ ಸರಿಸುಮಾರು 70 ಲಕ್ಷ ಕೋಟಿ ಮೊತ್ತದ ಸರಕು ಸೇವೆಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ 77 ಲಕ್ಷ ಮೌಲ್ಯದ ಸರಕು ಸೇವೆಗಳನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ಟ್ರೇಡ್ ಡಿಫಿಸಿಟ್ ಬಂದ್ಬಿಟ್ಟು ಕೇವಲ 7 ಲಕ್ಷ ಕೋಟಿಯಷ್ಟು ಮಾತ್ರ ಇದೆ. 2023 ಮತ್ತು 24ರಲ್ಲಿ ನಮ್ಮ ಟ್ರೇಡ್ ಡಿಫಿಸಿಟ್ 10 ಲಕ್ಷ ಕೋಟಿಯಷ್ಟಿತ್ತು. ನಾವೀಗಾಗಲೇ ಒಂದೇ ವರ್ಷದಲ್ಲಿ 3 ಲಕ್ಷ ಕೋಟಿಯಷ್ಟು ಕಮ್ಮಿ ಮಾಡಿದ್ದೀವಿ. ಈ ಸಾಧನೆಯ ತೀವ್ರತೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ನಾನು ನಿಮಗೆ 10 ವರ್ಷದ ಹಿಂದಿನ ಡೇಟಾವನ್ನು ಕೊಡಬೇಕು. 2012-2013ರಲ್ಲಿ ಭಾರತ ಒಟ್ಟು $190.3 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿತ್ತು. ಆ ಸಂದರ್ಭದಲ್ಲಿ ನಾವು ಸರಿಸುಮಾರು $300 ಬಿಲಿಯನ್ ಮೊತ್ತದ ಸರಕು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. $500 ಬಿಲಿಯನ್ ಮೊತ್ತದ ಸರಕು ಮತ್ತು ಸೇವೆಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ನಮ್ಮ ಟ್ರೇಡ್ ಡಿಫಿಸಿಟ್ ಪ್ರಮಾಣ ಸರಿಸುಮಾರು 16 ಲಕ್ಷ ಕೋಟಿ ಅಷ್ಟಿತ್ತು. ಅದೇ ಮಿತ್ರರೇ, ಈಗ ಅದು 7 ಲಕ್ಷ ಕೋಟಿಗೆ ಇಳಿಕೆ ಆಗಿದೆ. ಜೊತೆಗೆ ನಾವು 10 ವರ್ಷದ ಹಿಂದೆ ವಾರ್ಷಿಕವಾಗಿ ಸರಿಸುಮಾರು 20 ಲಕ್ಷ ಕೋಟಿ ಮೊತ್ತದ ಸರಕು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅದೇ 2024-25ರ ವೇಳೆಗೆ ನಾವು 70 ಲಕ್ಷ ಕೋಟಿ ಮೊತ್ತದ ಸರಕು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಹತ್ತತ್ರ 50 ಲಕ್ಷ ಕೋಟಿ ಮೊತ್ತದ ಹೆಚ್ಚುವರಿ ಸರಕು ಸೇವೆಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇಂಪೋರ್ಟ್ ಕೂಡ ಜಾಸ್ತಿ ಆಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಟ್ರೇಡ್ ಡಿಫಿಸಿಟ್ ಪ್ರಮಾಣ ಇದೆಯಲ್ಲ, ಇದು ಬಹಳ ಕಡಿಮೆ ಆಗ್ತಾ ಇದೆ. ಮಿತ್ರರೇ, ಯಾವಾಗ ನಾವು ಟ್ರೇಡ್ ಸರ್ಪ್ಲಸ್ಗೆ ಬರ್ತೀವೋ, ಅಂದರೆ ನಮ್ಮ ದೇಶ ಹೊರಗಿನಿಂದ ತರಿಸ್ಕೊಳ್ಳೋದಕ್ಕಿಂತಲೂ ನಾವು ಹೊರ ದೇಶಗಳಿಗೆ ಮಾರಾಟ ಮಾಡುವಂತಹದ್ದು ಜಾಸ್ತಿ ಆಗುತ್ತೋ ಆಗ ಈ ದೇಶ ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸಿದಂತಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಬೇಕು. ಯಾಕಂದ್ರೆ ನಮ್ಮ ವ್ಯಾಪಾರದಲ್ಲಿ ಒಂದಷ್ಟು ನ್ಯೂನತೆಗಳಿದ್ದಾವೆ. ಅದೇನು ಕೇಳಿದ್ರೆ, ನಾವು ಇವತ್ತಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ. ಎಷ್ಟು ಕೇಳಿದ್ರೆ ವಾರ್ಷಿಕವಾಗಿ 40-45 ಬಿಲಿಯನ್ ಮೊತ್ತದ ಚಿನ್ನವನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದಕ್ಕಿಂತಲೂ ದೊಡ್ಡದಾಗಿ ವಾರ್ಷಿಕವಾಗಿ 130-135 ಬಿಲಿಯನ್ ಮೊತ್ತದ ಕ್ರೂಡ್ ಆಯಿಲ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮಗೆ ತೈಲ ಸಂಪತ್ತಿಲ್ಲ. ನಮ್ಮ ದೇಶದಲ್ಲಿ ಎಲ್ಲೋ ಬಾವಿ ತೆಗೆದ್ರೆ ಪೆಟ್ರೋಲು ಡೀಸೆಲ್ ಬರೋದಿಲ್ಲ. ಹೀಗಾಗಿ ನಾವು ವಾಹನಗಳಿಗೆ ಬೇಕಾದಂತಹ ಡೀಸೆಲ್ ಇರಬಹುದು, ಪೆಟ್ರೋಲ್ ಇರಬಹುದು, ಎಲ್ಲದನ್ನು ಹೊರ ದೇಶದಿಂದಲೇ ತರಿಸ್ಕೊಳ್ಬೇಕು. ಶೇಕಡ ನಮ್ಮ 80-85% ಕಚ್ಚಾ ತೈಲ ಹೊರಗಡೆಯಿಂದ ಬರಬೇಕು. ಈ ಕಾರಣದಿಂದಾಗಿ ನಾವು ಟ್ರೇಡ್ ಸರ್ಪ್ಲಸ್ ಅನ್ನು ಸಾಧಿಸುವಂತಹದ್ದು ಅಷ್ಟು ಈಸಿಯ ವಿಚಾರವಲ್ಲ. ಜೊತೆಗೆ ನಮ್ಮ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಅನ್ನು ಮಾಡ್ಕೊಳ್ತೀವಿ. ನಾವು ಶಸ್ತ್ರಾಸ್ತ್ರವನ್ನ ಹೊರಗಿನಿಂದ ತರಿಸಿಕೊಳ್ಳುವಂತಹ ದೇಶ. ಡಿಫೆನ್ಸ್ ಸೆಕ್ಟರ್ನಲ್ಲಿ ನಾವಿನ್ನೂ ಕೂಡ ಆತ್ಮನಿರ್ಭರತೆಯನ್ನು ಸಾಧಿಸಿಲ್ಲ. ಒಂದು ವೇಳೆ ಮಿತ್ರರೇ, ನಾವು ಕ್ರೂಡ್ ಆಯಿಲ್ನ ಬದಲಾಗಿ ಬೇರೆ ಒಂದು ಮಾರ್ಗವನ್ನು ಕಂಡು ಹಿಡಿದಿದ್ದೆ ಆದರೆ, ಅಂದರೆ ನಮ್ಮ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಜಾಸ್ತಿಯಾಗಿ ಕ್ರೂಡ್ ಆಯಿಲ್ನ ತರಿಸಿಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗಿದ್ದೆ ಆದರೆ, ಚಿನ್ನದ ಆಮದನ್ನು ನಾವು ಕಡಿಮೆ ಮಾಡಿದ್ದೆ ಆದರೆ, ಜೊತೆಗೆ ಡಿಫೆನ್ಸ್ ಸೆಕ್ಟರ್ನಲ್ಲೂ ಕೂಡ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಿ ನಮಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನು ನಾವೇ ತಯಾರು ಮಾಡಿಕೊಂಡಿದ್ದೆ ಆದರೆ, ಭಾರತ ಖಂಡಿತವಾಗ್ಲೂ ಕೂಡ ಟ್ರೇಡ್ ಸರ್ಪ್ಲಸ್ಗೆ ಹೋಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯಾಪಾರದ ಗಳಿಕೆಯನ್ನು ಮಾಡಬಹುದು. ಇವತ್ತು ಈ ಟ್ರೇಡ್ ವಾರ್ ಆರಂಭ ಆಗಿದೆಯಲ್ಲ, ಅಮೆರಿಕ ಮತ್ತು ಚೀನಾದ ನಡುವೆ, ಹಾಗೂ ಅಮೆರಿಕ ಇಡೀ ವಿಶ್ವದ ಮೇಲೆ ಒಂದು ಪ್ರಹಾರ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದಕ್ಕೆ ಮೂಲ ಕಾರಣವೇ ಅಮೆರಿಕದ ಟ್ರೇಡ್ ಡಿಫಿಸಿಟ್. ಟ್ರಂಪ್ ಇಷ್ಟೆಲ್ಲ ಕೋಪಗೊಂಡು ಇಷ್ಟೆಲ್ಲ ಹುಚ್ಚಾಟ ಮಾಡ್ತಿರೋದು ಯಾಕೆ ಕೇಳಿದ್ರೆ ಇದೇ ಕಾರಣ. ನಿಮಗೆ ಸಣ್ಣದಾಗಿ ನಂಬರ್ ಹೇಳಿಬಿಡ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಮಿತ್ರರೇ, ಅಮೆರಿಕ ವಾರ್ಷಿಕವಾಗಿ ಟ್ರೇಡ್ ಡಿಫಿಸಿಟ್ ಎಷ್ಟು ಹೊಂದಿದೆ ಅಂತಂದ್ರೆ 2024ರ ಅಂಕಿಅಂಶವನ್ನು ನೋಡೋದಾದ್ರೆ $1,133 ಬಿಲಿಯನ್. ಅಂದರೆ ಅಮೆರಿಕ $1.13 ಟ್ರಿಲಿಯನ್ ವಾರ್ಷಿಕ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಅಷ್ಟು ವ್ಯಾಪಾರದ ಕೊರತೆಯನ್ನು ಹೊಂದಿದೆ. ಅಮೆರಿಕ ಹೆಚ್ಚು ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಕಡಿಮೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಈ ವ್ಯಾಪಾರದ ಕೊರತೆ ಟ್ರಂಪ್ ಅವರ ತಲೆ ಕೆಡಿಸಿದೆ. ಅದೇ ಇನ್ನೊಂದು ಕಡೆಯಲ್ಲಿ ಚೈನಾ ವಾರ್ಷಿಕವಾಗಿ $990 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಆಲ್ಮೋಸ್ಟ್ $1 ಟ್ರಿಲಿಯನ್ ಚೈನಾಗೆ ಟ್ರೇಡ್ ಸರ್ಪ್ಲಸ್ ಇದೆ. ಅಷ್ಟು ಲಾಭ ಗಳಿಕೆ ಮಾಡ್ತಾರೆ ಅವರು. US ಮತ್ತು ಚೈನಾದ ನಡುವೆ ವ್ಯಾಪಾರ ನಡೆಯುತ್ತಲ್ಲ, ಈ ವ್ಯಾಪಾರದಿಂದಾಗಿ ಅಮೆರಿಕಾಗೆ $300 ಬಿಲಿಯನ್ ಟ್ರೇಡ್ ಡಿಫಿಸಿಟ್ ಇದೆ. ಹಾಗೆ ಅಮೆರಿಕ ಕೆನಡಾ ಮತ್ತು ಅಮೆರಿಕ ಮೆಕ್ಸಿಕೋ ನಡುವೆಯೂ ಕೂಡ ದೊಡ್ಡ ಪ್ರಮಾಣದ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಈ ಕಾರಣದಿಂದಾಗಿಯೇ ಟ್ರಂಪ್ ಅಷ್ಟೆಲ್ಲ ಕೋಪಗೊಂಡಿರುವಂತಹದ್ದು, ಅಷ್ಟು ಗಟ್ಟಿ ನಿರ್ಧಾರವನ್ನು ಮಾಡ್ತಾ ಇರುವಂತಹದ್ದು. ಒಂದು ದೇಶ ಬಹಳ ಸುದೀರ್ಘ ಕಾಲದವರೆಗೆ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದ್ದೇ ಆಗಿದ್ರೆ ಆ ದೇಶದ ಆರ್ಥಿಕತೆ ಬಹಳ ಕುಸಿತವನ್ನ ಕಾಣುತ್ತೆ. ಅವರು ಸಸ್ಟೈನ್ ಆಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಟ್ರಂಪ್ಗೆ ಅನಿಸ್ತಾ ಇದೆ ಇದು ರೈಟ್ ಟೈಮ್. ನಾವು ಟ್ರೇಡ್ ಡಿಫಿಸಿಟ್ ಅನ್ನ ಕಡಿಮೆ ಮಾಡಿ ಟ್ರೇಡ್ ಸರ್ಪ್ಲಸ್ಗೆ ಬರಬೇಕು. ಸರ್ಪ್ಲಸ್ಗೆ ಬರೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಡಿಫಿಸಿಟ್ ಪ್ರಮಾಣ, ವ್ಯಾಪಾರದ ಕೊರತೆಯ ಪ್ರಮಾಣವನ್ನ ಗಣನೀಯ ಪ್ರಮಾಣದಲ್ಲಿ ಕುಗ್ಗಿಸಬೇಕು ಅಂತ ಟ್ರಂಪ್ ಕನಸಿದೆ. ಇದೇ ಕಾರಣದಿಂದಾಗಿಯೇ ಇವತ್ತು ಜಾಗತಿಕವಾಗಿ ಟ್ರೇಡ್ ವಾರ್ ಆರಂಭಗೊಂಡಿರೋದು. ಮಿತ್ರರೇ, ಈ ಸಂದರ್ಭದಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಬಹುದು. ಈಗೇನು ನಾವು ಟ್ರೇಡ್ ವಿಚಾರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದೀವಿ, ವಾರ್ಷಿಕವಾಗಿ $820 ಬಿಲಿಯನ್ ಮೊತ್ತದ ಸರಕು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದೀವಲ್ಲ, ಮುಂದಿನ ವರ್ಷ ಇದು $1 ಟ್ರಿಲಿಯನ್ ಏರಿಕೆ ಆಗಬಹುದು. ಅಂತಹ ಅಪರ್ಚುನಿಟಿಗಳು ಭಾರತಕ್ಕೆ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ನಮ್ಮ ಕಾಮರ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ನಿಮಗೆ ತಿಳಿಸಿದ್ದೆ. ಅವರೇನು ಹೇಳಿದ್ರು, ಜಾಗತಿಕವಾಗಿ ಆಗ್ತಿರುವಂತಹ ಟ್ರೇಡ್ ವಾರ್ ಏನಿದೆ ಅಮೆರಿಕ ಮತ್ತು ಚೈನಾದ ನಡುವೆ, ಇದು ಭಾರತಕ್ಕೆ ಒಂದು ದೊಡ್ಡ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬಹುದು ಅಂತ. ಇದರ ಸುಳಿವು ನಮಗೆ 3 ತಿಂಗಳಲ್ಲಿ ಸಿಕ್ಕಿದೆ. ನಿಮಗೆ ಗೊತ್ತಿರುವ ಹಾಗೆ
ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳಿನಲ್ಲಿ ಇಡೀ ವಿಶ್ವದಲ್ಲಿ ಟ್ರೇಡ್ ಅನ್ಸರ್ಟನಿಟಿ ಇತ್ತು. ಈ ಸಮಯದಲ್ಲೂ ಕೂಡ ಭಾರತದ ಟ್ರೇಡ್ ಏನಿದೆ ಅದು ಫ್ಲಕ್ಚುಯೇಟ್ ಆಗಿಲ್ಲ. ಭಾರತದ ಎಕ್ಸ್ಪೋರ್ಟ್ ಯಾವ ಕಾರಣಕ್ಕೂ ಕೂಡ ತೊಂದರೆಗೊಳಗಾಗಿಲ್ಲ. ಹೀಗಾಗಿ ಮುಂಬರುವಂತಹ ತಿಂಗಳುಗಳಲ್ಲಿ ಭಾರತದ ಎಕ್ಸ್ಪೋರ್ಟ್ ಇನ್ನಷ್ಟು ಜಾಸ್ತಿ ಆಗಬಹುದು, ಇದು ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ಕೆಲ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಾಮರ್ಸ್ ಮಿನಿಸ್ಟ್ರಿಯು ಕೂಡ ಇದನ್ನೇ ಹೇಳ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮಿತ್ರರೇ, ಈಗ ಕಾಮರ್ಸ್ ಮಿನಿಸ್ಟ್ರಿ ಕೊಟ್ಟಂತಹ ಈ ಡೇಟಾ ಏನಿದೆ ಭಾರತೀಯರಿಗೆ ಬಹಳ ಖುಷಿ ಕೊಡುವಂತಹ ಸುದ್ದಿ. ಭವಿಷ್ಯದಲ್ಲಿ ಭಾರತದ ಆರ್ಥಿಕತೆ ಇನ್ನಷ್ಟು ಸುಭದ್ರವಾಗುತ್ತೆ. ನಾವು ಟ್ರೇಡ್ ಡಿಫಿಸಿಟ್ ನಿಂದ ಟ್ರೇಡ್ ಸರ್ಪ್ಲಸ್ ನತ್ತ ಬರಬಹುದು ಅನ್ನುವಂಥದ್ದು ಬಹುತೇಕ ಖಾತ್ರಿ ಆಗ್ತಾ ಇದೆ. ಮಿತ್ರರೇ, ಈ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.